ಫಾರ್ಮಸಿ ಇಲ್ಲಿ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾ ಇದು? ಏನೇನು ಮಾಡ್ತೀರಾ? ಟ್ರೈನ್ಡ್ ಇಲ್ಲಿ ಅಥವಾ ಡಾಕ್ಟರ್ ಇದರಲ್ಲೇ ಮಾಡ್ತಾರೆ? ಎಲ್ಲನೂ ಡಾಕ್ಟರ್ ಇದರಲ್ಲೇ ಆಗುತ್ತೆ. ಮತ್ತು ಟ್ರೈನರ್ ಆಗಿರೋರು ತುಂಬ ಫಾರ್ಮಸಿನೇ ನೋಡ್ಕೊಂಡು ಫಾರ್ಮಸಿಗೆ ಎಕ್ಸ್ಟ್ರಾ, ಥೆರಪಿ ಎಕ್ಸ್ಟ್ರಾ, ಆ ಥರ ಬೇರೆ ಬೇರೆ ಇದು. ಈಗ ಇಲ್ಲಿ ಫಾರ್ಮಸಿಯಲ್ಲಿ ಇಲ್ಲಿ ಕೆಲಸ ಮಾಡೋರು ಯಾರು ಇದ್ದಾರಾ ನಮ್ಮ ಜೊತೆ ಮಾತಾಡೋಕ್ಕೆ? ತೋರಿಸ್ತೀವಿ. ಏನೋ ಮಾಡ್ತಾ ಇದ್ದೀರಾ ಇಲ್ಲಿ ಒಲೆ ಮೇಲೆ? ಹಾಂ, ನಿನ್ನೆವರೆಗೂ ಇತ್ತು, ಇವತ್ತೀಗ ಎಲ್ಲ ಇದು ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಗೀತಮ್ಮನವರೇ. ಏನು ರೆಡಿ ಮಾಡ್ತಿದ್ದೀರಿ? ಸೃಷ್ಟಿಕಾ ಅಂತೇಳಿ ರೆಡಿ ಮಾಡಿದ್ವಿ, ಕಷಾಯ ಕುದಿಸ್ತಾ ಇದ್ವಿ. ಮೇಯ್ನಾಗಿ ಇವರು ಫಾರ್ಮಸಿ ಮಾಡ್ತಾರೆ. ಅದು ಏನು ಕಟ್ಟಿಟ್ಟಿರೋದು? ಅದು ಪತ್ರಪಿಂಡ. ಹಾಂ, ಅವರು ಎಕ್ಕಿ ಎಲೆ ಎಕ್ಕೆ ಎಲೆ. ಎಕ್ಕೆ ಎಲೆಯಿಂದ ಏನು ಮಾಡಿದ್ರಮ್ಮ ಅದನ್ನು ನೀವು? ಎಕ್ಕೆ ಎಲೆ ಒಂದು, ಮತ್ತೆ ನುಕ್ಕಿ ಅಂತ ಹೇಳ್ತೀವಿ. ನುಗ್ಗೆ. ಹಾಂ. ಅದು ಹರಳೆಲೆ, ಮತ್ತೆ ಲಿಂಬೆಹಣ್ಣು, ಕಾಯಿ ತುರಿ, ಉಪ್ಪು, ಇಷ್ಟು ನಿಮ್ಮಾಯಿ ಹಾಕಿ ಅದನ್ನ ಸರಿ ಫ್ರೈ ಮಾಡಿಬಿಟ್ಟು ಅದನ್ನು ಪಿಂಡ ಮಾಡ್ತೀವಿ. ಮಾಡಿ ಏನು ಮಾಡೋದು? ಮಾಡಿ ಅದನ್ನು ಪುನಃ ಅವರು ಆಯಿಲ್ ಮಸಾಜ್ ಮಾಡಿ ಕಾಯಿಸಿ ಅದನ್ನು ಇಡ್ತಾರೆ. ಓಹೋ. ನೋವಿಂದ ಜಾಸ್ತಿ ಮಾಡಿ. ಇದು ಸೃಷ್ಟಿಕಾ ಅಂತೇಳಿ ಹಾಲು, ಅಕ್ಕಿ, ಬಲ ಕಷಾಯ. ಶಾಲೆ ಸೇವೆ ಅಂತ. ಅದನ್ನು ಬಲ ಕಷಾಯ ಮಾಡಿ ಅಕ್ಕಿ ಅದರಲ್ಲಿ ಬೇಯಿಸ್ತೀವಿ, ಕೆಂಪಕ್ಕಿ. ಮತ್ತೆ ಹಾಲಕ್ಕೆ ಕುದಿಸಿ ಅದರ ಪಿಂಡ ಮಾಡ್ತೀವಿ. ಪಿಂಡ ಮಾಡಿ ಅದನ್ನು ಪುನಃ ಬಿಸಿ ಮಾಡಿ ಅದನ್ನು ಹಾಕಿ ಅವರಿಗೆ ಮಸಾಜ್ ಮಾಡ್ತಾರೆ. ಕಂಡೀಷನ್ ಕಂಡೀಷನ್ ಕೆಲವರಿಗೆ ಒಂದು ಕರ್ನಾಟಕ ಸರಿ. ನೀವು ಎಷ್ಟು ದಿವಸದಿಂದ ಇದ್ದೀರಾ ಮಾಡಿ? ನಾವು 1.5 ವರ್ಷ. ಇದನ್ನು ಮಾಡೋಕ್ಕೆ ಅಂತಲೇ ನಿಮ್ಮ ಟ್ರೈನಿಂಗ್ ಆಗಿಲ್ಲ? ಎಲ್ಲಿ? ಮನೆಯಿಂದ ನಮ್ಮ ಟ್ರೈನಿಂಗ್ ಆಗುತ್ತೆ. ಸರ್ ಫಸ್ಟಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಹೌದಾ? ಇದನ್ನೆಲ್ಲ ರುಬ್ಬೋದೆಲ್ಲ ಇದೆ. ಇದು ಇವಾಗ ಟ್ಯಾಬ್ಲೆಟ್ ಹಾಕಿದ್ದೀವಿ, ಇವಾಗ ರುಬ್ತೀವಿ ಕರೆಂಟ್. ಅಲ್ಲ, ಇದು ಏನಾದ್ರು ರುಬ್ತಾ ಇರೋದಲ್ಲಿ? ಮಾತ್ರೆ ಓ, ಇದರಿಂದ ಮಾತ್ರ ಏನು ಮಾಡೋದಾ? ಇದೆ. 3 ದಿನ ಕಷಾಯ ಮಾಡಿಬಿಟ್ಟು ಚೂರ್ಣ ಮಾಡಿ 3 ದಿವಸ ಅದನ್ನ ಡೇ ರುಬ್ತೀವಿ ನಾವು. ಏನದು ಅದರಲ್ಲಿ ಏನೇನು ಹಾಕಿರೋದು? ತುಂಬ ಐಟಮ್ ಹಾಕಿದ್ದೀವಿ ಸರ್. ಅಲ್ಲಿ ಪುಸ್ತಕ ನೋಡಿರ್ಬೋದು. ಪುಸ್ತಕ? ನಿಮ್ಮ ಹತ್ರ ಅಂದರೆ ಪುಸ್ತಕ ಇದೆಯಾ? ಬರೆದು ಕೊಡ್ತಾರೆ, ಅದರ ಪ್ರಕಾರನೇ ನಾವು ಹಾಕ್ಕೊಂಡು ಹೋಗೋದು. ಅಂದರೆ ಎಲ್ಲದೂ ನೆನಪಿರೋದಿಲ್ಲ, ಅದೇ ಕರೆಕ್ಟ್. ಹಾಗಾಗಿ ಅದಕ್ಕೆ ಯಾವ್ಯಾವ್ದು ಅಂತೇಳಿ ಬರೆದು ಕೊಡ್ತಾರೆ, ಅದನ್ನು ಹಾಕಿ ಮಾಡ್ತೀವಿ. ಇದು ತುಂಬ ಐಟಮ್ ಇದೆ. ಇದನ್ನು ಚೂರ್ಣ ಮಾಡಿ ಹಾಕಿ. ಈಗ ಇದು ಯಾವ ಗುಳಿಗೆ ಮಾಡ್ತಾ ಇದ್ದೀರಿ ಇದರಲ್ಲಿ? ಪ್ರತಿ ಒಂದಕ್ಕೂ ಬರೆದು ಕೊಡ್ತಾರೆ, ಎಲ್ಲರಿಗೂ ಬರೆದು ಕೊಡ್ತಾರೆ, ಅದೇ ಕ್ರಮದಲ್ಲಿ ಮಾಡ್ತೀವಿ. ಓಕೆ ಓಕೆ. ಒಳ್ಳೆಯದು. ಓಕ್ಷುರಾದಿ ಗುಗುಲು. ಓಶ್ವರಾದಿ ಓಕ್ಷುರ. ಅದೇ ಗುಗುಲು ಅಂತೇಳಿ. ಗುಗುಲು ಅಂತೇಳಿ ಒಂದು ಬರುತ್ತೆ, ಅದನ್ನ ಹಾಕಿ ಕಷಾಯ ಮಾಡಿಬಿಟ್ಟು. ಓಕ್ಷುರ ಅಂದ್ರೆ ಮುಳ್ಳು, ಅದನ್ನ ಗುದ್ದಿ ಚೂರ್ಣ ಮಾಡಿ ಅದು ಹಾಕಿ ಮಾಡ್ತೀವಿ. ಓಕೆ ಓಕೆ. ಸೊ ಇದಕ್ಕೆಲ್ಲ ಬೇಕಾಗಿರೋ ಪದಾರ್ಥಗಳನ್ನೆಲ್ಲ ಇಲ್ಲೇ ಬೆಳಿತೀರಾ ನೀವು? ಇಲ್ಲ, ಕೆಲವು ಬೆಳಿತೀವಿ, ಕೆಲವು ಹೊರಗಿಂದ ಕೊರಿಯರ್ ಬರುತ್ತೆ. ಎಲ್ಲ ಇಲ್ಲಿ ಬೆಳಿತಿಲ್ಲ, ಸ್ವಲ್ಪ ಸ್ವಲ್ಪ ಇಲ್ಲೇ ಬೆಳಿತೀವಿ, ಸ್ವಲ್ಪ ಹೊರಗಿಂದ ಬರುತ್ತೆ. ಓಕೆ ಓಕೆ. ಸರಿ. ಇದು ಆಯಿಲ್ ಮಾಡಿದ್ದು, ನಿನ್ನೆ ತೆಗೆದಿದ್ದೆ. ಇದರಲ್ಲಿ ಆಯಿಲ್ ಮಾಡಿ ಇದನ್ನೇ ನೀರಲ್ಲಿ ಎಲ್ಲ ನಿಮ್ಮ ಪದಾರ್ಥಗಳನ್ನು ಹಾಕಿ ಫಸ್ಟ್ ಕಷಾಯ ಮಾಡ್ತೀವಿ. 100 ಲೀಟರ್ ಕಷಾಯ, 100 ಲೀಟರ್ ಕಷಾಯ, 400 ಲೀಟರ್ ಕಷಾಯ, 100 ಲೀಟರ್ ಎಣ್ಣೆ, 100 ಲೀಟರ್ ಹಾಲು ಹಾಕಿ 3 ದಿವಸ 4 ದಿವಸ ಡೇ ಕುದಿಸಿ ಪುನಃ ಅಷ್ಟೇ 100 ಲೀಟರ್ ಮಾತ್ರ ಬರ್ಬೇಕಾದ ಕಷಾಯ. ಮತ್ತೆ ಹಾಲೆಲ್ಲ ಡ್ರೈ ಆಗ್ಬೇಕು. ಆದ ನಂತರ ಅದನ್ನ ತೆಗೆದು ಈ ತರ ಕಟ್ಟಿ ಇಡ್ತೀವಿ, ಎಣ್ಣೆ ತೆಗೆದು. ಮತ್ತೆ ಚೂರ್ಣನ ಹಿಂಡಿ ತೆಗಿತೀವಿ ಹಾಲನ್ನು. ಆ ಎಣ್ಣೆ ಏನು ಮಾಡ್ತೀರಾ? ಮಸಾಜಿಗೆ, ಎಣ್ಣೆ ಮಸಾಜ್ಗೆ. ಆಮೇಲೆ ಅದು ಹಿಂಡಿ ಇದು ಹಿಂಡಿದ್ದು ಪುನಃ ಇದನ್ನು
ಕುದಿಸಿ ಮತ್ತೆ ಪುನಃ ನೀರಿನ ಅಂಶ ಇರುತ್ತೆ, ಮತ್ತೆ ಪುನಃ ಕುದಿಸಿ ಮತ್ತೆ ಪುನಃ ಅದನ್ನು ತುಂಬಿಡ್ತೀವಿ, ಮಸಾಜಿಗೆ ಹೋಗುತ್ತೆ. ಓಕೆ, ಸೊ ಇದು ಮಸಾಜ್ ಸಲುವಾಗಿ ಇದೆಲ್ಲ ಮಾಡೋದು ಎಣ್ಣೆ. ಕಾಡಿಗೆ ರೆಡಿ ಮಾಡ್ತಿದಾರಂತೆ. ಇದು ಕಾಡಿಗೆ ಯಾವ್ದಕ್ಕೆ ರೆಡಿ ಮಾಡೋದು? ಕಾಜಲ್. ಓಹ್ ಹೌದಾ? ಓಹೋ, ಅದು ಎದರಿಂದ ಮಾಡೋದು? ತುಪ್ಪ ಮತ್ತೆ ಬಾದಾಮಿ, ದಾಲ್ಮಿ ಕಡ್ಡಿ ಅಂತೇಳಿ ಅದು ಹಾಕಿ. ಈ ಮೇಣದಿಂದನೂ ಮಾಡ್ತಿದ್ರಲ್ಲ, ಅಂದರೆ ಈ ಏನಂತಾರೆ ಜೇನಿಂದ ಮೇಣ ಬರುತ್ತಲ್ಲ, ಅದರಿಂದನೂ ಕಾಡಿಗೆ ಓಕೆ, ನೀವು ತುಪ್ಪದಿಂದ ಮಾಡ್ತೀರಾ? ಅಂದರೆ ಅದೆಲ್ಲ ತುಪ್ಪದ್ದು ಕಾಟನಿ ತುಪ್ಪ ಹಾಕಿ, ದಾರ್ಮಿ ಕಡ್ಡಿ ಹಾಕಿ ಮತ್ತೆ ಬಾದಾಮಿ ಹಾಕಿ ಬೇಕಿಟ್ರಿ, ಅದರದ್ದು ಆವಿ ಎಲ್ಲ ಇದರಲ್ಲಿ ಇಟ್ಕೊಂಡು ಬರುತ್ತೆ. ಅದನ್ನು ಬಂದದ್ದನ್ನು ತೆಗೆದು ಚೂರು ತುಪ್ಪ ಮಿಕ್ಸ್ ಮಾಡಿ ಹೀಗೆ ತೆಗೆದು ಅದನ್ನು ಕಾಡಿಗೆ ತುಂಬಿಸಿರ್ತೀವಿ. ಓಕೆ, ಕಣ್ಣಿಗೆ ಹಚ್ಕೊಳ್ಳೋಕ್ಕೆ ಹಚ್ಕೊಂಡು ಅಲ್ಲಿ ಒಳಗೆ ಹೋಗಿ ಸರ್, ಅಲ್ಲಿ ನೋಡಿ. ಪುಡಿ ಮಾಡೋದಕ್ಕೆ ಹಿಟ್ಟು ಥರ ಆ ಥರ ಮಾಡ್ತೀವಿ. ಇದರಲ್ಲಿ ಕಡ್ಡಿ ಬೇರು ಎಲ್ಲ ತೆಗೆದು ಫಸ್ಟ್ ಆಚೆಗೆ ಒಂದು ಮಿಷನ್ ಇದೆ, ಅದ್ರಲ್ಲಿ ಕುಟ್ಕೊಂಡು ನಂತರ ಇದಕ್ಕೆ ಹಾಕಿ ಸಣ್ಣ ಚೂರ್ಣ ಮಾಡ್ತೀವಿ. ಚೂರ್ಣ ಮಾಡಿ ನಮ್ಗೆ ಬೇಕಾಗೋದಕ್ಕೆಲ್ಲ ಉಪಯೋಗಿಸ್ಕೊಳ್ಳಿಕ್ಕೆ ಇದರಲ್ಲಿ ಮಾಡ್ತೀವಿ. ಒಂದು ಬಿಲ್ಡಿಂಗ್ ಒಂದು ಓಲ್ಡ್ ಆಗಿದೆ, ಅಲ್ಲಿ ಹೊಸದು ಮಾಡ್ತಾ ಇದ್ದಾರೆ ಹೇಳಿದ್ರು ಡಾಕ್ಟರ್ ಅವಾಗ ಸಿಕ್ಕಿದ್ರು. ಮತ್ತೆ ಎಲ್ಲ ಇಲ್ಲೇ ಕುಟ್ಕೊಳ್ಳೋದೆಲ್ಲ ಇದ್ರಲ್ಲಿ ಕುಟ್ಕೊಳ್ತೀವಿ. ಮತ್ತೆ ದೊಡ್ಡ ದೊಡ್ಡ ಚೂರು ಇದ್ರೆ ಇದ್ರಲ್ಲಿ ಸ್ವಲ್ಪ ಚೂರ್ಣ ಮಾಡ್ಕೊಳ್ತೀವಿ. ಹಾಗೆ ನೈಸ್ ಚೂರ್ಣ ಮತ್ತೆ ಅರ್ಶಿನ ಇದ್ರಲ್ಲೇ ಪುಡಿ ಮಾಡ್ತೀವಿ ನಾವು, ಡೈರೆಕ್ಟ್ ನಾವು ತರಲ್ಲ ಹೊರಗೆ. ಹಾಕಿ ದೊಡ್ಡ ದೊಡ್ಡದು ತುಂಡೇನಾದ್ರೂ ಬಂದ್ರೆ ಕಟ್ಟಿಗೆ ತರದ್ದು ಅದನ್ನೆಲ್ಲ ಪುಡಿ ಮಾಡ್ಕೊಳ್ತೀವಿ. ಸೊ ಅರ್ಶಿನ ನೀವು ಇಲ್ಲಿ ಬೆಳೆದದ್ದನ್ನು ನೀವೇ ಇಲ್ಲಿ ಬೆಳಿತಾರೆ, ಲೋಕಲ್ ಅಲ್ಲೇ ತಗೊಳ್ಳೋದು, ಹೊರಗಿಂದ ಬರಲ್ಲ. ಅದು ತಗೊಂಡು ಅದನ್ನು ಒಣಗಿಸಿ ಇದರಲ್ಲಿ ಪೌಡರ್ ಮಾಡ್ತೀರಾ? ಓಕೆ ಓಕೆ. ನಾವು ಅಂಗಡಿ ತಂದು ಉಪಯೋಗಿಸೋದಿಲ್ಲ. ಅಂಗಡಿಯಲ್ಲಿ ಏನು ಸಿಗತ್ತೋ ಗೊತ್ತಿಲ್ವಲ್ಲ. ಕೊಟ್ಟಿಗೆ ಹೋಗ್ತೀರಾ? ಹೋಗಿ ಬಂದ್ವಿ ಅಲ್ಲಿ. ಒಂದ್ಸರಿ ತೋರಿಸಿ ನಮಗೆ, ಬನ್ನಿ. ಹಸು ಎಲ್ಲ ಹೊರಗೆ ಕಟ್ಟಿದಾರಲ್ಲ, ಹಸುಗಳೆಲ್ಲ ಹೊರಗೆ ಬಂದಿದ್ದಾವೆ. ಅಂದ್ರೆ ಹೊರಗೆ ಬಿಟ್ಟಿದ್ದೀವಿ, ಇವಾಗ ಗಾಳಿಗೆ ಗಾಳಿ ಇರುತ್ತಲ್ಲ, ಹಾಲು ತುಪ್ಪ ಎಲ್ಲ ಇದರಿಂದ ಉಪಯೋಗಿಸ್ತೀವಿ ನಾವು, ಔಷಧಿಗೆಲ್ಲ ಬೇಕಾಗೋದು. ಸುಮಾರು ಎಷ್ಟು ಲೀಟ್ರ್ ಹಾಲು ಬರುತ್ತೆ ನಿಮ್ಮಲ್ಲಿ? 40 ಲೀಟ್ರ್ ಜಾಸ್ತಿ ಬರುತ್ತೆ, 50 ಲೀಟ್ರ್ ಬರುತ್ತೆ. ಎಲ್ಲ ಗೀರಲ್ಲ, ಇದು ಕಾಸ್ಟ್ಲಿ ಅಲ್ಲ, ಮತ್ತೆ ಹಾಲು ತುಪ್ಪ ಅಲ್ಲ. ಇಲ್ಲಿ ಸೆಕೆ ಜಾಸ್ತಿ ಇತ್ತು, ಹೊರಗೆ ಗಾಳಿ ನಿಲ್ಲಿ ಅಂತೇಳಿ ಬಿಟ್ಟಿದ್ವಿ. ಯಾವುದು ಕಟ್ಟಿಲ್ಲ, ಸುಮ್ಮನೆ ಆಚೆ ಬಿಟ್ಟು ಹೊರಗೆ ಹೋಗುದು, ಎಲ್ಲಿ ಹೋಗುದಿಲ್ಲ. ಅವು ದಿನ ಸ್ನಾನ ಮಾಡಿಸ್ತಾರೆ ಬೆಳಿಗ್ಗೆ. ಬೇರೆ ಜನ ಇದ್ದಾರೆ ಇದಕ್ಕೆ, ಸ್ನಾನ ಮಾಡಿ ಕೊಟ್ಟಿಗೆ ತೊಳೆದು ದನ ಕರೆಯುವುದೆಲ್ಲ ಅವರೇ. ಅವುಗಳಿಗೆ ಇಲ್ಲಿ ತಿನ್ಲಿಕ್ಕೆ ಹೋಗಿ ಹುಲ್ಲು ಹೋಗುದಿಲ್ಲ, ಅವು ತಂದು ಹಾಕ್ತಾರೆ. ಎಲ್ಲಾದ್ರೂ ಇನ್ನು ಅಪರೂಪಕ್ಕೆ ಹೀಗೆ ಎಲ್ಲ ಹೋಗ್ತೇವೆ. ಬಂತು ನೋಡಲ್ಲಿ ಗಿಡ್ಡಮ್ಮನ ನೋಡ್ಕೊಂಡು ಬಾ, ತಿಂಡಿ ಏನಾದ್ರು ಕೊಡ್ತೀವಲ್ಲ ನಾವು ಅದಕ್ಕೆ. ಎಂತ ಇಲ್ಲ, ಕಡಿ ಕಡಿದಲ್ಲ ಅಂತ. ನಿಮ್ಮ ಕೈಯಲ್ಲಿ ಕಷಾಯದ ವಾಸನೆ ಬರ್ತಾ ಇರುತ್ತೆ. ಅದಕ್ಕೆ ತುಪ್ಪ ಮುಟ್ಟಿದೆ ನಾನು, ಅದಕ್ಕೆ ಎಲ್ಲಿಂದ ಬಂದಿದ್ದು ಸರ್ ನೀವು? ನಾವು ಬಿಜಾಪುರ, ಆಮೇಲೆ ಅವರು ದಾವಣಗೆರೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮಗೂ ಗುರುಕುಲ ಸೇವಾಶ್ರಮ ಅದೆಲ್ಲ ಮಾಡೋದಿದೆ, ಗೋಶಾಲೆ ಅಂತ ಆರ್ಗ್ಯಾನಿಕ್ ಫಾರ್ಮಿಂಗು ಅದನ್ನೆಲ್ಲ ಮಾಡೋದಿದೆ. ಅದಕ್ಕೆ ಒಂದು ಸರಿ ನಿಮ್ಮ ಇಲ್ಲಿ ಏನೇನು ಮಾಡ್ತಾಯಿದ್ದೀರಾ, ಹೆಂಗೆ ಮಾಡ್ತಾಯಿದ್ದೀರಾ, ಏನು ಎತ್ತ ಎಲ್ಲ ತಿಳ್ಕೊಳ್ಳೋಣ ಅಂತ. ತಯಾರು ಮಾಡ್ತಾರೆ ಪ್ರತಿಯೊಂದು ಅದು ಏನು ಇದು ಮಾಡಬೇಕಾ? ಗೊಬ್ಬರ ಗ್ಯಾಸ್. ಹಾಂ, ಗೋಬರ್ ಗ್ಯಾಸು ಹೆಂಗೆ ಮಾಡಿದ್ದೀರಾ? ಇದು ಇಲ್ಲಿ ಸ್ಲರಿ ಇಲ್ಲಿ
ಮೂತ್ರ ಇದ್ರಲ್ಲಿ ಹೋಗುತ್ತೆ, ಹ್ಮ್ 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 ಅದ್ರಲ್ಲಿ ಗುಂಡಿಗೆ ಹೋಗುತ್ತೆ, ಪೈಪ್ ಹಾಕಿ ಆ ಗುಂಡಿಗೆ ಹೋಗುತ್ತೆ. ಸಗಣಿನ ಇಲ್ಲಿ ಹಾಕಿ ಕಡ್ತಾರೆ, ಇದಕ್ಕೆ ಹಾಕಿ ಇದು ಮೂತ್ರ ಅಲ್ಲಿ ಹೋಗುತ್ತಾ? ಅಲ್ಲಿ ಹೋಗುತ್ತೆ. ಸಗಣಿ ಇಲ್ಲಿ ಕಡ್ತಾರೆ, ಅದು ಇದಕ್ಕೆ ಹೋಗುತ್ತೆ, 2 ಗ್ಯಾಸಿಗೆ ಹೋಗುತ್ತೆ. ಇದು ಕಡದ ನಂತರ ಓಕೆ. ಅದು ಸುಟ್ಟ ಸಗಣಿ ಪುನಃ ಟ್ಯಾಂಕಿಗೆ ಹೋಗುತ್ತೆ. ಅದು ಅದನ್ನ ಹೊರಗೆ ಬಿಡ್ತಾರೆ, ಅಲ್ಲಿ ಬಿಟ್ಟಿದ್ರು ನೋಡಿ ಕಪ್ಪಾಗಿ ಹೊರಗೆ, ಅದು ಗೊಬ್ಬರ ಆಗ್ಲಿಕ್ಕೆ. ಮತ್ತೆ ಡ್ರೈ ಆದ ನಂತರ ಅದನ್ನ ತಗೊಂಡು ಗಿಡಕ್ಕೆ ಹಾಕಿ. ಇದು 2 ಟ್ಯಾಂಕ್ ಮಾಡಿದಾರ? 2 ಟ್ಯಾಂಕ್ ಮಾಡಿದ್ದಾರೆ. ಅಡಿಗೆ 2ರಿಂದನೂ ಗ್ಯಾಸ್ ಉಪಯೋಗ ಇದೆ, ಅಡಿಗೆ ನಮ್ಮಲ್ಲಿ ಇದ್ರಲ್ಲಿ ಹೋಗ್ತದೆ. ಹ್ಮ್ 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 ಈಗಿರೋ ಇವರಿಗೆ ಒಳಗಡೆ ಇರೋ ಪೇಷಂಟ್ಸಿಗೆ ಇಲ್ಲಿ ಕರೆಯೋ ಹಾಲು ಸಾಕಾಗತ್ತಾ? ಸಾಕಾಗತ್ತೆ, ಒಂದೊಂದ್ಸಲ ಸಾಕಾಗತ್ತೆ, ಇಲ್ಲ ಸ್ವಲ್ಪ ಹಾಲು ಜಾಸ್ತಿ ಲೋಕಲ್. ಈ ಸ್ಲರಿನ ಏನು ಮಾಡ್ತೀರಮ್ಮ ಮತ್ತೆ ನೀವು ನೆಕ್ಸ್ಟ್? ಅಲ್ಲಿ ಆಚೆ ಬಿಟ್ಟಿದ್ರಲ್ಲ, ಅಲ್ಲಿ ಆಚೆ ಬಿಟ್ಟ ನಂತರ ಅದು ಹಾಗೆ ಡ್ರೈ ಆಗುತ್ತಲ್ಲ, ಅದ ಗುಂಡಿ ಒಳಗೆ, ಅದ ನಂತರ ಬುಟ್ಟಿ ಹಾಕಿ ಅದನ್ನ ಹೊತ್ತು ಗಿಡದ ಗೋಡ್ಗೆ ಹಾಕ್ತಾರೆ. ಗಿಡಕ್ಕೆ ಹಾಕೋದು. ತರಕಾರಿ ಎಲ್ಲ ನಾವು ಇಲ್ಲೇ ಬೆಳಿತೀವಲ್ಲ, ಹೆಚ್ಚಿಗೆ ತರಕಾರಿ ಎಲ್ಲ ಇಲ್ಲೇ ಬೆಳಿತಾರೆ. ಹಾಗಾಗಿ ಅದಕ್ಕೆ ಹಾಕ್ತೀವಿ. ಅದು ಗುಂಡಿ ತುಂಬುವವರೆಗೂ ನೀವು ಹಂಗೆ ಬಿಡೋದಾ ಹೆಂಗೆ? ಅದು ಇಲ್ಲ, ಅದು ಇವಾಗ ಇನ್ನೂ ಮಳೆಗಾಲದಲ್ಲಿ ತೆಗಿಯೋಕ್ಕಾಗೋದಿಲ್ಲ, ನೀರು ತುಂಬುತ್ತದೆ. ಇವಾಗ ಈಗ ಬಿಟ್ಟು ಒಣಗುತ್ತಲ್ಲ, ಒಣದಂಗೆ ತೆಗಿತಾ ಇರ್ತಾರೆ ಜನ ಹಾಕ್ಸಿ. ಅದು ಏರಂಡ ಎಲೆ, ಅದು ನಮಗೆ ಪತ್ರಪಿಂಡಕ್ಕೆ ಬೇಕಾಗುತ್ತಲ್ಲ, ಅದಕ್ಕೆ ಅದನ್ನ ಹಾಗೆ ಬಿಟ್ಟಿದ್ದೀವಿ ಗಿಡ. ಇದು ಏನು ಔಡಲ ಗಿಡದ್ದು ಅಲ್ಲ, ಹರಳೆಲೆ ಅಂತ. ಹರಳೆಲೆ, ಅದೇ ಔಡಲ, ಹರಳ ಔಡಲ. ಇದು ಸಂಸ್ಕೃತದಲ್ಲಿ ಎರಂಡ ಅಂತೇಳಿ ಹೇಳ್ತಾರೆ. ಎರಂಡನ? ಓಹೋ ಹೋ ಹೋ ಹೋ, ಎರಂಡ ಅಂದರೆ ಔಡಲು. ಅದಂದ್ರೆ ಕೆಲವು ನೋವಿದ್ದ ಜಾಗಕ್ಕೆ ಅದನ್ನ ಇಟ್ಟು ಕಟ್ತಾರೆ, ಹರಳೆಲೆ ಕಟ್ತಾರೆ ಅಂತೇಳಿ. ಒಂದೊಂದು ಊರಲ್ಲಿ ಒಂದೊಂದು ಥರ ಹೆಸರಿರುತ್ತೆ. ನೀವು ಹರಳೆಣ್ಣೆ ಮಾಡ್ತೀರಾ? ಇಲ್ಲ ಅದರಿಂದ ಬೀಜ ತೆಗೆದು? ಮಾಡಲಿಲ್ಲ, ಇನ್ನು ಹೊಸದಾಗಿ ಅದ್ರ ಮೇಲೆ ಮಾಡ್ತಾರೆ. ಅಲ್ಲಿ ಔಷಧಿ ಗಿಡಗಳು, ಹಣ್ಣಿನ ಗಿಡಗಳೆಲ್ಲ ಅಲ್ಲಿ ಹೋಗಲಿಲ್ಲ ನಾವು. ಆಮೇಲೆ ಅಲ್ಲ, ನೀವು ಔಷಧಿ ಗಿಡಗಳನ್ನು ಎಲ್ಲಿ ಬೆಳಿತೀರಾ, ಹೆಂಗೆ ಬೆಳಿತೀರಾ, ಅದನ್ನೊಂದು ಸ್ವಲ್ಪ ತೋರಿಸ್ತೀರಾ? ಅಲ್ಲೇ ಹೇಳಿದ್ರು. ಸರ್ ತಂದೆ ಹತ್ರ ಹೇಳಿದ್ರೆ ಯಾರು? ಕಟ್ಟಿಂಗ್ ಮಾಡಿ ಒಣಗಿಸಿ ಆಯ್ತು. ಈಗ ಇನ್ನು ಮಳೆಗಾಲ ಬರುವುದಲ್ಲ, ಒಂದು ಟ್ರಿಪ್ ಎಲ್ಲ ಮುಗೀತದೆ ಈಗ. ಅವಾಗ ಏನು ಮಾಡ್ತೀರಿ ಮತ್ತೆ ಮಳೆಗಾಲದಲ್ಲಿ ಕಷ್ಟ ಆಗಲ್ಲ? ಇಲ್ಲ, ನಾವು ಸ್ಟಾಕ್ ಮಾಡಿ ಅಲ್ಲಿ ತೋರಿಸ್ತೀವಿ, ನಾವು ಸ್ಟಾಕ್ ಮಾಡಿ ಇಟ್ಕೊಳ್ತೀವಿ. ಹಾಂ ಸರ್, ಅಲ್ಲವಿದ ಅದೆಲ್ಲ ಹಾಕಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ. ಇದೇನಿದು? ಹೇರ್ ಆಯಿಲ್. ಹೇರ್ ಆಯಿಲ್? ಏನೇನು ಹಾಕಿದ್ರೆ ಅದಕ್ಕೆ? ಅಲ್ಲವಿದ, ಹಾಲು, ಮೊಸರು, ಮತ್ತೆ ಚೂರ್ಣ. ಚೂರ್ಣ ಅಂದರೆ ತುಂಬ ಬುಕ್ಕಲ್ಲೇ ಇದೆ, ಬುಕ್ ನೋಡಿ ನೀವು. ಬುಕ್ ಅದನ್ನು ಹಾಕಿ ಮಾಡಿದ್ದು. ಅದು 3 ದಿನ ಕುದಿಸಿದ್ದು. ಹೌದಾ? ಓಹೋ. ಎಲ್ಲಕ್ಕೂ ಉಪಯೋಗಿಸೋದು ಎಳ್ಳೆಣ್ಣೆ, ಬೇರೆ ಎಣ್ಣೆ ಉಪಯೋಗಿಸೋದು ಎಳ್ಳೆಣ್ಣೆ. ಈ ಮಸಾಜ್ ಎಳ್ಳೆಣ್ಣೆ ಹಾಕೋಕೊಂಡ್ರೆ ನಾವು ಇಲ್ಲ ರೆಡಿ ಮಾಡ್ತೀವಿ. ಇಲ್ಲಿ ಸ್ಟಾಕ್ ಇರುತ್ತೆ ಎಲ್ಲ, ಇಲ್ಲಿಗೆ ಸ್ಟಾಕ್ ಮಾಡಿ ಇಟ್ಕೊಳ್ತೀವಿ. ಇದೆಲ್ಲ ಎಲ್ಲ ಔಷಧಿಗಳೇ. ಇಷ್ಟು ದೊಡ್ಡ ದೊಡ್ಡ ಡ್ರಮ್ಮಲ್ಲಿ ಸ್ಟಾಕ್ ಮಾಡಿರ್ತೀರಾ? ನಾವು ಆಚೆ ಅಂದ್ರೆ ಚೂರ್ಣ ಮಾತ್ರ ಮಾಡಿ ಇಟ್ಕೊಳ್ಳೋದು, ದೊಡ್ಡ ಐಟಮ್ ಪೂರ ಇಲ್ಲೇ ಇಟ್ಕೊಳ್ತೀವಿ. ಅಂದ್ರೆ ಒಂದ್ಸತಿ ಇಲ್ಲಿ ಮಳೆ ಸ್ಟಾರ್ಟ್ ಆದ್ರೆ ಕನಿಷ್ಠ ಒಂದು 5 ತಿಂಗಳಂತೂ ನಿನಗೆ ಏನೂ ಮಾಡಕ್ಕಾಗಲ್ಲ. ಡೇ ಅಂಡ್ ನೈಟ್, ಒಂದೊಂದ್ಸಲ ವಾರಾನ್ ಕಟ್ಲೆ ಡೇ ಅಂಡ್ ನೈಟ್ ಮಳೆ ಇರುತ್ತೆ, ಪುರ್ಸೋತೆ ಇಲ್ಲ ಮಳೆಗೆ. ಆವಾಗ ನಮ್ಗೆ ಸ್ಟಾಕ್ ಬೇಕಲ್ಲ, ಇವಾಗ ಮಾಡ್ಕೊಂಡು ಇಟ್ಕೊಂಡ್ಬಿಡೋದು, ರೆಡಿ ಮಾಡಿ ಇಟ್ಕೊಂಡು. ನೋಡೋದಾ?